ಈಗ ನನ್ನ ಕೈಯಲ್ಲಿ ನೀವು ಈ ಫೋನ್ ನ ನೋಡ್ತಾ ಇರಬಹುದು. ಇದರಲ್ಲಿ ಲಾರ್ಜರ್ ಬ್ಯಾಟರಿ ಇದೆ, ಬಿಗ್ ಡಿಸ್ಪ್ಲೇ ಸಿಗುತ್ತೆ, ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಆದ್ರೂ ಇದು 15,000 ರೂಪಾಯಿ ಒಳಗಡೆ ಸಿಗ್ತಾ ಇದೆ. ಇದು ಯಾವ್ದು ಅಂತ ಯೋಚನೆ ಮಾಡ್ತಾ ಇದ್ರಾ? ಇದೇ ರೆಡ್ಮಿ 15. ಈ ವಿಡಿಯೋದಲ್ಲಿ ಈ ಫೋನ್ ನ ಫುಲ್ ರಿವ್ಯೂ ಮಾಡಕ್ ಹೋಗ್ತಾ ಇದೀನಿ. ಈ ಫೋನ್ ನ ತಗೊಳ್ಬೋದಾ ಬೇಡವಾ ಅಂತ ಹೇಳ್ತೀನಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಈ ಫೋನ್ ನ ಅನ್ಬಾಕ್ಸಿಂಗ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಅದರಲ್ಲಿ ಸಿಮ್ ಎಜೆಕ್ಟರ್ ಟೂಲ್, ಸಿಲಿಕಾನ್ ಬ್ಯಾಕ್ ಕೇಸ್, ಡಾಕ್ಯುಮೆಂಟೇಶನ್, ಮಾರ್ಬಲ್ ಲುಕ್ ಡಿಸೈನ್ ಫೋನ್ ಸಿಗುತ್ತೆ. 33 ವಾಟ್ಸ್ ಅಡಾಪ್ಟರ್, B2C ಕೇಬಲ್ ಸಿಗುತ್ತೆ. ಈ ಫೋನ್ಗೆ ನೀವು ಒಂದು ಪ್ರೀಮಿಯಂ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಏನೂ ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಈ ಫೋನ್ ಬಗ್ಗೆ ಮಾತಾಡೋದಾದ್ರೆ ಇದು ಬಿಗ್ ಸೈಜ್ ಫೋನ್ ಆಗಿದೆ. ಇದರಲ್ಲಿ ಪಾಲಿಕಾರ್ಬನೇಟ್ ಬಾಡಿ ಸಿಗುತ್ತೆ, ಮೆಟಲ್ ಕ್ಯಾಮ್ರಾ ಮಾಡೆಲ್ ಇದೆ, ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಹೊಂದಿದೆ, ಮಾರ್ಬಲ್ ಡಿಸೈನ್ ಇದೆ. ಇದು ಕೂಡ ಸ್ಲಿಮ್ ಆಗಿದೆ. ಇದರಿಂದ ಈ ಫೋನ್ ನ ಹೋಲ್ಡ್ ಮಾಡಿದಾಗ ಗ್ರಿಪ್ ಚೆನ್ನಾಗಿ ಸಿಗುತ್ತೆ ಮತ್ತು ಸ್ವಲ್ಪ ಲೈಟ್ ವೇಟ್ ಫೀಲ್ ಆಗಿದೆ. ಈ ಫೋನ್ ಜಸ್ಟ್ 219 ಗ್ರಾಮ್ಸ್ ವೇಟ್ ಇದೆ ಮತ್ತು 8.2 mm ಥಿಕ್ನೆಸ್ ನ ಹೊಂದಿದೆ. ಈ ಫೋನ್ 3 ಕಲರ್ ಅಲ್ಲಿ ಸಿಗ್ತಾ ಇದೆ. ಈಗ ನಮ್ಮ ಹತ್ರ ಇರೋದು ಫ್ರೋಸ್ಟೆಡ್ ವೈಟ್. ಇನ್ನು ಉಳಿದ ಕಲರ್ ನೋಡೋದಾದ್ರೆ ಮಿಡ್ ನೈಟ್ ಬ್ಲಾಕ್ ಮತ್ತು ಸ್ಯಾಂಡಿ ಪರ್ಪಲ್. ಈ ಫ್ರೋಸ್ಟೆಡ್ ವೈಟ್ ನಲ್ಲಿ ಮಾತ್ರ ಮಾರ್ಬಲ್ ಫಿನಿಶಿಂಗ್ ಸಿಗುತ್ತೆ. ಆದ್ರೆ ಬ್ಲಾಕ್ ಮತ್ತು ಪರ್ಪಲ್ ಅಲ್ಲಿ ಸಿಂಪಲ್ ಡಿಸೈನ್ ನೋಡಕ್ಕೆ ಸಿಗುತ್ತೆ. ಇದಕ್ಕೆ IP64 ರೇಟಿಂಗ್ ಸಿಗ್ತಾ ಇದೆ. ಇದ್ರ ಮೇಲೆ ಸ್ವಲ್ಪ ನೀರು ಬಿದ್ರೆ ಏನಾಗಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡಕ್ ಹೋಗ್ಬಿಡಿ, ಫೋನ್ ಹಾಳಾಗುತ್ತೆ. ಇನ್ನು ಇದ್ರ ಕೆಳಗಡೆ ಸ್ಪೀಕರ್ ಇದೆ, USB ಚಾರ್ಜಿಂಗ್ ಪೋರ್ಟ್ ಇದೆ, ಮೈಕ್ರೋಫೋನ್ ಇದೆ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ. SD ಕಾರ್ಡ್ ಅಪ್ ಟು 2 TB ವರೆಗೂ ಸಪೋರ್ಟ್ ಮಾಡುತ್ತೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇದರ ಮೇಲೆ IR ಬ್ಲಾಸ್ಟರ್ ಇದೆ. ಆದ್ರೆ ಇದರಲ್ಲಿ ಸಿಂಗಲ್ ಸ್ಪೀಕರ್ ಇದೆ, ಡ್ಯೂಯಲ್ ಸ್ಪೀಕರ್ ಕೊಟ್ಟಿಲ್ಲ. ಆದ್ರೆ ಇದರ ಸೌಂಡ್ ಕ್ವಾಲಿಟಿ ಚೆನ್ನಾಗಿದೆ, ನೀವೇ ಕೇಳಿ. ಈಗ ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.9 ಇಂಚಸ್ FHD ಪ್ಲಸ್ IPS LCD ಡಿಸ್ಪ್ಲೇ ಸಿಗ್ತಾ ಇದೆ. 144 Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. 850 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಈ ಡಿಸ್ಪ್ಲೇ ತುಂಬಾ ಬ್ರೈಟ್ ಮತ್ತು ಕಲರ್ಫುಲ್ ಆಗಿದೆ. ಇಂಡೋರ್ ಮತ್ತು ಔಟ್ಡೋರ್ ನಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಡಿಸ್ಪ್ಲೇ ವಿಸಿಬಲ್ ಆಗಿದೆ ಮತ್ತು ಯೂಟ್ಯೂಬ್ ನಲ್ಲಿ 1080p ವಿಡಿಯೋಸ್ ನ ನೋಡಬಹುದು. LCD ಡಿಸ್ಪ್ಲೇ ಆಗಿದ್ರು ಈ ಡಿಸ್ಪ್ಲೇ ಚೆನ್ನಾಗಿದೆ. ವಿಡಿಯೋಸ್ ಕಾಂಟ್ರಾಸ್ಟಿ ಮತ್ತು ವಿವಿಡ್ ಆಗಿ ಬರುತ್ತೆ. ಕಂಟೆಂಟ್ ನೋಡೋರ್ಗೆ ಈ ಡಿಸ್ಪ್ಲೇ ಇಷ್ಟ ಆಗುತ್ತೆ. ಆದ್ರೆ ಇದರ ಬ್ಲೆಜಲ್ಸ್ ಜಾಸ್ತಿ ಇದೆ. ಪಂಚೋಲ್ ಕ್ಯಾಮ್ರಾ ಸಿಗುತ್ತೆ. ಇದರ ಡಿಸ್ಪ್ಲೇ ಚೆನ್ನಾಗಿದೆ, ಆದ್ರೆ ಇದರ ಬ್ಲೆಜಲ್ ಸ್ವಲ್ಪ ಜಾಸ್ತಿ ಆಯ್ತು. ಇನ್ನು ಇದರ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ 6s Gen 3 ಚಿಪ್ಸೆಟ್ ಇದೆ. ಇದು ಸ್ವಲ್ಪ ಪವರ್ಫುಲ್ ಆಗಿದೆ. ಇದರಲ್ಲಿ LPDDR4X RAM ಇದೆ, UFS 2.2 ಸ್ಟೋರೇಜ್ ಇದೆ. ಇದರ ಆಂಟಿಟ್ಯೂಡ್ ಸ್ಕೋರ್ 4 lakh ಪ್ಲಸ್ ಇದೆ ಮತ್ತು 81% CPU ಟೋಟಲ್ ಇದೆ. ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಮತ್ತು ಗೇಮಿಂಗ್ ಕಡೆ ಬಂದ್ರೆ BGM ನಲ್ಲಿ ಸ್ಮೂತ್ ಆಪ್ಷನ್ ಅಲ್ಲಿ ಅಲ್ಟ್ರಾ ಗ್ರಾಫಿಕ್ ನ ಇಡಬಹುದು. ಅಂದ್ರೆ 40 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಗೇಮ್ಸ್ ಆಡಿದಾಗ ಯಾವುದೇ ಫ್ರೇಮ್ ಡ್ರಾಪ್ ಆಗಲ್ಲ, ಆದ್ರೆ ಲ್ಯಾಗ್ ಫೀಲ್ ಆಗುತ್ತೆ. ಅಂದ್ರೆ ಇದರಲ್ಲಿ ಹೀಟಿಂಗ್ ಇಶ್ಯೂ ಇಲ್ಲ, ಆದ್ರೆ ಇದರಲ್ಲಿ ಹೆವಿ ಗೇಮ್ಸ್ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಗೇಮಿಂಗ್ ಫೋನ್ ಅಲ್ಲ, ಆದ್ರೆ ಇದು ಡೀಸೆಂಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈಗ ಇದರ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 7000 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಇದು 33 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. 18 ವಾಟ್ಸ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಇದು ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ. 1 ಅವರ್ ಅಲ್ಲಿ ಈ ಫೋನ್ 0 to 100% ಚಾರ್ಜ್ ಆಗುತ್ತೆ. ಮತ್ತು ಇದರ ಬ್ಯಾಟರಿ ಪ್ಯಾಕಪ್ ಕೂಡ ಚೆನ್ನಾಗಿದೆ. 1 ದಿನದಿಂದ 2 ದಿನ ಆರಾಮಾಗಿ ಬ್ಯಾಟರಿ ಪ್ಯಾಕಪ್ ಬರುತ್ತೆ. ಇನ್ನು ಇದರ ಸಾಫ್ಟ್ವೇರ್ ವಿಷಯಕ್ಕೆ ಬಂದ್ರೆ ಇದು HyperOS 2.0 ಮತ್ತು Android 15 ಅಲ್ಲಿ ಬರ್ತಾ ಇದೆ. ಇದಕ್ಕೆ 2 ವರ್ಷ OS ಅಪ್ಡೇಟ್ ಮತ್ತು 4 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಇದನ್ನ 2 ರಿಂದ 3 ವರ್ಷ ಆರಾಮಾಗಿ ಯೂಸ್ ಮಾಡಬಹುದು. ಇನ್ನು ಇದರ UI ನಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಬರುತ್ತೆ, ಅದನ್ನ ಅನ್ಇನ್ಸ್ಟಾಲ್ ಮಾಡಬಹುದು. ಈಗ ಇದರ ಸೆಕ್ಯೂರಿಟಿ ಕಡೆ ಬಂದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಇದು ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಇದು ಕೂಡ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಇನ್ನು ಇದರ ಕನೆಕ್ಷನ್ ಕಡೆ ಬಂದ್ರೆ ಇದರಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಿಗುತ್ತೆ, Wi-Fi 5 ಇದೆ, ಬ್ಲೂಟೂತ್ 5.1 ಸಿಗುತ್ತೆ. ಈಗ ಇದರ ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಇದೆ, ಡೆಪ್ತ್ ಸೆಕೆಂಡರಿ ಕ್ಯಾಮ್ರಾ ಇದೆ ಮತ್ತು 8 MP ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗುತ್ತೆ. ಫೋಟೋಸ್ ಅಲ್ಲಿ ಬ್ರೈಟ್ ಆಗಿ ಬರುತ್ತೆ, ಕಲರ್ಸ್ ಚೆನ್ನಾಗಿದೆ ಮತ್ತು ಡೀಟೇಲಿಂಗ್ ಆಗಿ ಬರುತ್ತೆ. ಡೇ ಟೈಮ್ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರುತ್ತೆ, ಆದ್ರೆ ಲೋ ಲೈಟ್ ಅಲ್ಲಿ ಚೆನ್ನಾಗಿ ಬರಲ್ಲ. ಇನ್ನೂ ಬೆಟರ್ ಆಗಬೇಕಿತ್ತು ಅಂತ ನನ್ಗನ್ಸುತ್ತೆ. ಇದರಲ್ಲಿ 10x ಝೂಮ್ ಮಾಡ್ಬೋದು. ಝೂಮ್ ಫೋಟೋಸ್ ಪರವಾಗಿಲ್ಲ, ಚೆನ್ನಾಗಿದೆ ಮತ್ತು ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಡೀಟೇಲಿಂಗ್ ಆಗಿ ಬರುತ್ತೆ. ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ನ ಚೆನ್ನಾಗಿ ಬ್ಲರ್ ಮಾಡುತ್ತೆ ಮತ್ತು ಇದರಲ್ಲಿ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬಹುದು. ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಸೆಲ್ಫಿ ಫೋಟೋಸ್ ನಲ್ಲೂ ಕ್ವಾಲಿಟಿ ಚೆನ್ನಾಗಿದೆ. ಇದರಲ್ಲಿ ಡೀಟೇಲ್ಸ್ ಓಕೆ ಚೆನ್ನಾಗಿದೆ. ಇದರ ಪೋರ್ಟ್ರೇಟ್ ಫೋಟೋಸ್ ಕೂಡ ಚೆನ್ನಾಗಿದೆ. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬ್ಲರ್ ಆಗುತ್ತೆ ಮತ್ತು ಇದರಲ್ಲಿ 1080p ವಿಡಿಯೋಸ್ ನ 30 FPS ನಲ್ಲಿ ತೆಗಿಬಹುದು.
ವಿಡಿಯೋಸ್ ಕ್ವಾಲಿಟಿ ಚೆನ್ನಾಗಿದೆ, ಆದ್ರೆ ಸ್ಟೇಬಲ್ ವಿಡಿಯೋಸ್ ಬರಲ್ಲ. ಓವರ್ ಆಲ್ ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಸೊ ಈ ಫೋನ್ 15,000 ರೂಪಾಯಿ ಒಳಗಡೆ ಸಿಗ್ತಾ ಇದೆ. ತನ್ನ ಬೆಲೆಗೆ ತಕ್ಕಂತೆ ಬೆಸ್ಟ್ ಫೀಚರ್ಸ್ ಅನ್ನು ಕೊಡುತ್ತೆ. ನೀವು ಇದನ್ನ ತಗೊಳ್ಬಹುದು. ಮತ್ತು ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರವಿಕುಮಾರ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.